ಕುಣಿತು ಮನವು ಹೂವಾಗಿ ಅರಳಿತು ತನುವು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಹುಷಾರಿದ್ದೀರಿ. ಆ್ಯಂಡ್ ವೆಲ್ಕಮ್ ಟು ಮೈ ಕಿಚನ್. ಯಾಕಂದರೆ ಇವತ್ತು ನಾನು ಸ್ಪೆಷಲ್ ಆಗೊಂದು ಸಿರಿ ಮಾಡ್ತಿದ್ದೀನಿ. ಏನಂದರೆ ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡುವ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಆಲ್ ಸ್ಪೈಸಸ್ 2 ಡಿವೈಡ್ ಮಾಡ್ಕೊಂಡಿದ್ದೇನೆ. ಒಂದು ಫ್ರೈ ಮಾಡಲಿಕ್ಕೆ, ಒಂದು ಪೇಸ್ಟ್ ಮಾಡಲಿಕ್ಕೆ. ಹೋಲ್ ಸ್ಪೈಸಸ್ ಎಲ್ಲ ಬೇಕು. ಆಮೇಲೆ ಅರಸಿನ ಪುಡಿ, ಆಮೇಲೆ ಶಾಯಿ ಜೀರಾ ಬೇಕು, ಆಮೇಲೆ ಮೊಸರು, ಚಿಕನ್, ಉಪ್ಪು, ಗರಂ ಮಸಾಲ, ಬಿರಿಯಾನಿ ಮಸಾಲ ಪೌಡರ್ ಆ್ಯಂಡ್ ಜೀರಾ ಪೌಡರ್, ಆಮೇಲೆ 1 ಕಟ್ಟು ಮೆಂತ್ಯ ಸೊಪ್ಪು, ಆಮೇಲೆ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಕಪ್ ಆಗೋಷ್ಟು ಎಣ್ಣೆ, ಅದಾದಮೇಲೆ ರುಬ್ಬಲಿಕ್ಕೆ 2 ಈರುಳ್ಳಿ, ಅದಾದಮೇಲೆ 5 ಹಸಿಮೆಣಸು, ಅದಾದಮೇಲೆ ರೈಸ್ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೇನೆ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ತೇನೆ. ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಳ್ಬೇಕು. ಪುನಃ ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟ್ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಸೊ ಅದರದ್ದು ಕಹಿ ಬರಬಾರ್ದು ಅಂತ. ಅದಾದಮೇಲೆ ನಾನು ಅದು ಚೆಂದ ಫ್ರೈ ಆದಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ತೇನೆ. ಇದಕ್ಕೆ ನಾನೀಗ ಪಲಾವ್ ಎಲೆ, ಏಲಕ್ಕಿ 2, 4 ಲವಂಗ, ಆಮೇಲೆ 8 ಪೆಪ್ಪರು, ಆಮೇಲೆ ಸೋಂಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಾಡಿ ಫ್ರೈ ಮಾಡ್ತೇನೆ. ಈಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ 1 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನು, ಆಮೇಲೆ ಕೊರಿಯಂಡರ್ ಪೌಡರ್ 1 ಟೇಬಲ್ ಸ್ಪೂನ್, ಎಲ್ಲವನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಬಿರಿಯಾನಿ ಪಾತ್ರೆಗೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ನಾನೀಗ ಹೋಲ್ ಸ್ಪೈಸಸನ್ನು ಹಾಕ್ತಿದ್ದೇನೆ. ಈಗ ಇದಕ್ಕೆ ಆಗಲೇ ಪೇಸ್ಟ್ ಮಾಡಿಕೊಂಡ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದನ್ನು ಆಯಿಲ್ ಸಪ್ರೇಟ್ ಆಗುವ ತನಕ ಚೆಂದ ಮಾಡಿ ಫ್ರೈ ಮಾಡಬೇಕು. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದರ ಅರೋಮ ಹೋಗೋ ತನಕ ಚೆಂದ ಮಾಡಿ ಫ್ರೈ ಮಾಡಬೇಕು. ಇದೆಲ್ಲ ಚೆಂದ ಫ್ರೈ ಆದಮೇಲೆ ನಾನೀಗ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ.